ಆಸ್ ಅ ಲೀಡ್ ಆಗಿ ನಾನು ಹಚ್ಚೆ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇವಾಗ ಈ ಸಿನಿಮಾ ರಿಲೀಸ್ ಇದೆ, ಮತ್ತೆ ಇನ್ನು ನೆಕ್ಸ್ಟ್ ಸಿನಿಮಾಗಳು ಕೂಡ ರಿಲೀಸಿಗೆ ರೆಡಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಹೇಳ್ತಾರೆ ಯಾವ್ದಾದ್ರು ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟಪಡ್ತಾ ಇದೀವಿ, ಆ ಶೆಡ್ಯೂಲ್ ಹೋಗ್ಬೇಕು ಅದು ಅಂತಾರೆ. ಬಟ್ ನಮ್ಮ ಸಿನಿಮಾದ ಒಂದು ಪ್ರಾಮುಖ್ಯತೆ ಏನು ಅಂತ ಅಂದ್ರೆ ಫುಲ್ ಜಾಲಿಯಾಗಿ ಮಾಡಿದೀವಿ. ಹೆಂಗೆ ನಮ್ಮ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಫುಲ್ ಟ್ರಾವೆಲಿಂಗ್ ಹೋಗುತ್ತೆ ಈ ಸಿನಿಮಾ. ಸಿನಿಮಾದಲ್ಲೂ ನೀವು ಇಷ್ಟೇ ಫಾಸ್ಟ್ ಆಗಿ ಎಸ್ ನಾನೊಂದು ಸೋಲೋ ಟ್ರಾವೆಲರ್ ಅನ್ನೋ ಒಂದು ಪಾತ್ರನ ನಾನು ಮಾಡಿದ್ದೀನಿ. ಎಷ್ಟೇ ಆದ್ರೂ ನಮ್ಮ ಸಾಂಸ್ಕೃತಿಕ ನಗರ ಅಲ್ವಾ ಸರ್, ಮೈಸೂರಿನಲ್ಲಿ ಬರುವಂತ ಎಲ್ಲಾ ಪ್ರತಿಭೆಗಳು ಹಂಗೆ ಟಕ 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 ಅಂತ ಮಾತಾಡ್ತಾರೆ. ಸೊ ಆ ತರ ಒಂದು ಪಾತ್ರ ನಮ್ಮ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಮೈಸೂರಲ್ಲೇ ಆಗೋದ್ರಿಂದ ಆ ನಮ್ಮ ಪ್ರೆಸ್ ಮೀಟ್ ಕೂಡ ಇಲ್ಲೇ ನಡೀತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಈಗ ಮೈಸೂರಿಂದ ಎಲ್ಲಿಗೆ ಮೇಡಮ್ ನಿಮ್ಮ ಮೂವಿ? ಸರ್ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾನು. ಯಾಕಂದ್ರೆ ಮುಂಚೆ ಕರ್ನಾಟಕನ ಮೈಸೂರು ಅಂತ ಕರೀತಿದ್ರಲ್ವ ಸರ್, ಸೊ ಮೈಸೂರಿಂದ ಮೈಸೂರಿಗೆ ಫಸ್ಟ್ ನಮ್ಮ ತವರು ಮನೆ ಮೈಸೂರಿಂದ ಸ್ಟಾರ್ಟ್ ಮಾಡ್ಕೊಂಡು ಹಾಗೆ ಎಲ್ಲ ಪ್ರಮೋಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರ್ ನನ್ನ ಹೆಸರು ಅನುಪ್ರೇಮ ಅಂತ. ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಒಂದು ಮೂವಿ ನಾವು ಹೊಸದಾಗಿ ಮಾಡಿದ್ದೀವಿ. ಎಲ್ಲ ನಮ್ಮ ಮೈಸೂರು ಟೀಮ್ ಎಲ್ಲ ಸೇರ್ಕೊಂಡು ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತು ಅದರ ಟೀಸರ್ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಸೊ ತಾವೆಲ್ಲರೂ ನಮ್ಮ ಈ ಸಿನಿಮಾಕ್ಕೆ ನಿಮ್ಮ ಕಡೆಯಿಂದ ನಮಗೆ ಎಲ್ಲ ಥರ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆಂದರೆ ನಾವು ಮೊದಲನೇ ಸಿನಿಮಾ ಇದು ಮಾಡ್ತಾ ಇರೋದು. ನಮ್ಮ ಡೈರೆಕ್ಟರ್ ಇರಲ್ಲ, ಅವ್ರದ್ದು ಎರಡನೇ ಸಿನಿಮಾ, ನಾನು ಪ್ರೊಡ್ಯೂಸರ್ ಆಗಿ ಮೊದಲನೇ ಸಿನಿಮಾ. ಸೊ ನೀವೆಲ್ಲ ಬಂದು ಇದೆಲ್ಲ ನೋಡಿ ನಮಗೆ ಉತ್ತೇಜನ ಕೊಟ್ಟರೆ ನಾವು ಇನ್ನೂ ಸುಮಾರು ಮೂವಿಗಳನ್ನ ನಾವು ಮಾಡ್ಬೋದು. ಬಟ್ ಇದು ಹೇಗೆ ಅಂತಂದ್ರೆ ಈ ಕಾಲೇಜ್ ಹುಡುಗರ ಸ್ಟೋರಿ ನಾವು ಮಾಡ್ತಾ ಇರೋದು ಅಂತಂದ್ರೆ ಈಗ ಕಿರಿಕ್ ಪಾರ್ಟಿ ಎಲ್ಲ ಬಂತಲ್ಲ, ಅದೇ ಟೈಪಲ್ಲಿ ಇದೆ ಈ ಮೂವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಲ್ರೆಡಿ ನಾವು ಈಗ ಇದನ್ನ ಪ್ರೀಮಿಯರ್ ಶೋ ನೋಡಿದೀವಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ಬಂದು ಇದನ್ನ ಥಿಯೇಟರ್ ಬಂದು ನೋಡಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಸರ್ ಆಲ್ಮೋಸ್ಟ್ ಆಯ್ತು ಸರ್, 1 ಕೋಟಿ 10 ಲಕ್ಷದವರೆಗೂ ಆಗಿದೆ. ಇನ್ನು ಪ್ರಮೋಷನ್ ಅದೆಲ್ಲ ಸೇರ್ಕೊಂಡ್ರೆ ಹೆಚ್ಚು ಕಡಿಮೆ 1.30 ಆಗುತ್ತೆ. ರಿಕವರ್ ಆಗೋದು ಬಿಡೋದು ಎಲ್ಲ ಭಗವಂತನ ಇಚ್ಛೆ. ಬಟ್ ನಾವು ಮಾಡಬೇಕು, ಈ ಕೆಲಸ ಮಾಡಬೇಕು ಅನ್ನೋದು ಒಂದು ಪಣ ತೊಟ್ಕೊಂಡು ನಾವು ಮಾಡಿದ್ದೀವಿ. ಜನಗಳು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ತಾವೆಲ್ಲರೂ ಅನ್ನದಾಗಿ ನೀವೆಲ್ಲ ಬಂದು ನಮ್ಮನ್ನ ಪ್ರೋತ್ಸಾಹ ಮಾಡಿದ್ರೆ ನಾವು ಇನ್ನೂ ಇದ್ರ ಬಗ್ಗೆ ನಾವು ಇನ್ನೂ ಗಮನ ಹರಿಸಿ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ನಾವು ಕೊಡುವಂತ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಅಂದ್ರೆ ಏನಾಗಿದೆ ಅಂದ್ರೆ ಲೈಫ್ ನಮ್ದೆಲ್ಲ ಈಗ ನಾನು ಆಕ್ಚುಲಿ ಪ್ರೊಡ್ಯೂಸರ್ ಆಗಿ ಬಂದಿದ್ದೀನಿ. ನಮ್ಮ ಹುಡುಗ ಅರ್ಜುನ್ ಅಂತೇಳಿ ಇವರು ಡೈರೆಕ್ಟರ್ ಆಗಿದ್ದಾರೆ. ನಮ್ಮ ಲೈಫ್ ಎಲ್ಲಿಂದ ಎಲ್ಲಿ ಬಂತು, ಹೇಗಿತ್ತು, ನಮ್ಮ ಕಾಲೇಜ್ ಲೈಫಲ್ಲಿ ನಾವು ಹೇಗಿದ್ವಿ, ಆ ಥರದ್ದೆಲ್ಲ ಒಂದು ಇದನ್ನ ಇಟ್ಕೊಂಡು ನಾವು ಈ ಮೂವಿ ಮಾಡಿರುವಂಥದ್ದು. ಸೊ ಹಾಗಾಗಿ ಎಸ್ಪೆಷಲಿ ಕಾಲೇಜ್ ಹುಡುಗರು ಮಾತ್ರ ತುಂಬಾ ಚೆನ್ನಾಗಿ ಇದು ಮನಜಾಟಿದೆ ಸರ್. ಟೋಟಲ್ 4 ಸಾಂಗ್ ಬರುತ್ತೆ ಸರ್. ಹೀರೋಯಿನ್ ಆಕ್ಚುಲಿ ಒಂದು 4-5 ಜನ ಬರ್ತಾರೆ, ಹೀರೋಗಳು 4 ಜನ ಇದ್ದಾರೆ. ಇದು ಹೇಗೆ ಅಂತಂದ್ರೆ ತುಂಬಾ ವರ್ಷಗಳಾದ್ಮೇಲೆ ಎಲ್ಲರೂ ಮೀಟ್ ಆಗಿ ಒಂದು ಟ್ರಿಪ್ ಹೋಗುವಂತ ಸ್ಟೋರಿ ಇದೆ ಆಕ್ಚುಲಿ. ರೀಯೂನಿಯನ್ ಬಗ್ಗೆ ಆ ತರ ತುಂಬಾ ಚೆನ್ನಾಗಿ ಬಂದಿದೆ. ತಾವೆಲ್ಲ ದಯವಿಟ್ಟು ಇದನ್ನೆಲ್ಲ ನೋಡಿ ನಮ್ಗೆ ಪ್ರೋತ್ಸಾಹ ಮಾಡಿ. ಮೈಸೂರು ಜನತೆ ನೋಡಿ, ನಿಮ್ಮ ಮೈಸೂರಿನ ಹುಡುಗ ನಾನು, ಆಯ್ತಾ, ನಿಮ್ಮ ಮನೆ ಮಗ. ದಯವಿಟ್ಟು ನಾವೆಲ್ಲ ಕಷ್ಟಪಟ್ಟು ಮಾಡಿರುವಂತದ್ದು, ಜೊತೆಗೆ ಇಷ್ಟಪಟ್ಟು ಮಾಡಿರುವಂತದ್ದು. ಹಾಗಾಗಿ ನೀವೆಲ್ಲ ನಾವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ಸೆಪ್ಟೆಂಬರ್ 4ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಬನ್ನಿ, ನಾವೆಲ್ಲರೂ ಮೀಟ್ ಮಾಡೋಣ. ಸರ್ ನಿಮ್ಮ ಎನರ್ಜಿ ನೋಡಿದ್ರೆ ನೀವೇ ಡೈರೆಕ್ಟರ್ ಅನ್ನೋ ತರ ಫೀಲ್ ಆಗ್ತಾ ಇದೆ ಸರ್. ಆ ತರ ಇದೆ ಸರ್ ನಮ್ಮ ಟೀಮ್ ವರ್ಕ್. ಆಕ್ಚುಲಿ ನಮ್ಮ ಟೀಮಲ್ಲಿ ಏನು ಅಂತಂದ್ರೆ ಇವ್ರು ಡೈರೆಕ್ಟರ್, ಇವ್ರು ಪ್ರೊಡ್ಯೂಸರು ಅಂತೆಲ್ಲ ಆ ಥರ ಎಲ್ಲ ಡಿಫ್ರೆನ್ಶಿಯೇಟ್ ಇಲ್ಲ. ನಾವೆಲ್ಲ ಫುಲ್ಲು ಜಾಲಿಯಾಗಿ ಫುಲ್ ಕೂಳ್ಕೊಳೆ ಮಾಡ್ಕೊಂಡು ಆ ಥರ ಹೇಳ್ತೀವಲ್ಲ, ಆ ಥರ ಕೂಳ್ಕೊಳೆ ಮಾಡ್ಕೊಂಡು ಮಾಡಿರುವಂಥ ಫಿಲಮು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನೀವು ಬಂದು ನೋಡಿ ಸರ್. ನಿಮ್ಮ ಎನರ್ಜಿ ಏನಿದೆ ಅದೇ ತರ ಫಿಲಮ್ ಇರುತ್ತೆ. ಖಂಡಿತ ಸರ್, ಖಂಡಿತ ಹಾಗೆ ಇದೆ. ಜೊತೆಗೆ ಒಂದು ಹೆಸರು ನಾವು ಆಕ್ಚುಲಿ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಬತಾಸ್ ಅಂತೇಳಿ. ಬತಾಸ್ ಅಂದ್ರೆ ಒಂದು ಸ್ವೀಟ್ ಲೇಡಿ ಅಂತ. ಸ್ವೀಟ್ ಅಂದ್ರೆ ಸಿಹಿಯಾದ ಮನಸ್ಸಲ್ಲಿ ಇರುವಂತ ಹುಡುಗಿ ಅಂತ. ಸೊ ಹಾಗಾಗಿ ಅದೊಂದು ನೇಮ್ ನಾವು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅದೆಲ್ಲ ಸ್ವಲ್ಪ ನಮಗೆ ಪ್ಲಸ್ ಪಾಯಿಂಟ್. ಮೈಸೂರಲ್ಲಿ ಏನಾದ್ರು ಪ್ರೀಮಿಯರ್ ಶೋ ಇಟ್ಟಿದ್ದೀರಾ ಸರ್? ಸರ್ ಪ್ರೀಮಿಯರ್ ಶೋ ಆಗೋಯ್ತು ಆಲ್ರೆಡಿ. ಪ್ರೀಮಿಯರ್ ಶೋ ನೆಕ್ಸ್ಟ್ ಇದೆ ಒಂದು. ನಾವು ಆಲ್ರೆಡಿ ಒಂದ್ಸಲ ನೋಡಿದೀವಿ ಆಕ್ಚುಲಿ. ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೆಕ್ಸ್ಟ್ ಇದೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ನಾವು ಸಿನಿಮಾನ ಮಾಡ್ಬೇಕಂತ ಮಾಡಿದವರು ಎಲ್ಲ ಒಂದು ಪ್ಲಾನ್ ಮಾಡಿ ನಮ್ಮ ಲೈಫ್ ಎಲ್ಲೆಲ್ಲೋ ಯಾರ್ಯಾರೋ ಎಲ್ಲೆಲ್ಲೋ ಇದ್ವಿ, ಎಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಜರ್ನಿ ಹೋಗೋಣ ಅಂತ ಅನ್ಕೊಂಡೆ. ಸರ್ ಇಟ್ಕೊಂತೀರ ನೀವು ಹೇಗೆ ಹಿಡಿದಿದ್ದೀವಿ? ಓಕೆ, ಎಲ್ಲ ಒಂದು ಜರ್ನಿ ಹೋಗೋಣ ಅಂತ ಅನ್ಕೊಂಡ್ವಿ. ಅದು ಸಿನಿಮಾ ಅಪ್ನಾ ಪಾಗಯ ಅಂತಾರಲ್ಲ, ಹಂಗೆ ಅದಾಗದೇ ಸಿನಿಮಾ ಆಗೋಯ್ತು. ಸಿನಿಮಾ ಮಾಡ್ಬೇಕಂತ ಮಾಡಿಲ್ಲ, ಮತ್ತೆ ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿ ಸಪೋರ್ಟ್ ಮಾಡಿದ್ರು. ಮುಹೂರ್ತ ಹೇಗೆ ಮಾಡಿದ್ರಿ ಸರ್? ಸರ್ ಮುಹೂರ್ತ ಮಾಡಿದ್ದು ಇಲ್ಲೇ ಸರ್, ಸೇಮ್ ಲೊಕೇಶನ್ ಅಲ್ಲಿ ಮುಹೂರ್ತ ಮಾಡಿದ್ದು 2024 ಅಲ್ಲಿ. ಮೈಸೂರಿಂದ ಕರ್ನಾಟಕ ಜನತೆಗೆ ನೀವು ಸಿನಿಮಾ ತೋರಿಸ್ತಾ ಇದ್ದೀರಾ. ಎಲ್ಲಿಂದ ಎಲ್ಲಿಗೆ ಲೈಫ್ ಎಲ್ಲಿಂದ ಎಲ್ಲಿಗೆ ಕರೆಕ್ಟ್ ತೋರಿಸ್ತಾ ಇದ್ದೀನಿ ಸರ್. ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಚೆನ್ನಾಗಿ, ಯಾಕೆಂದ್ರೆ ಎಲ್ಲರೂ ಡೈರೆಕ್ಟರ್ಗಳು ಅವ್ರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೆಂಗಿರೋದು ಪಾಪ ಜನ ಸೇರಿದ್ದು. ಬಟ್ ನಾನು ಏನಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂದ್ರೆ ನಾವು ಕಷ್ಟಪಟ್ಟೆಲ್ಲ ಮಾಡಲೇ ಇಲ್ಲ ಸರ್. ತುಂಬಾ ಇಷ್ಟಪಟ್ಟು
ಕ್ವಾಡ್ಲೆ ಮಾಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಮಾಡಿದ್ವಿ ಸರ್. ಸೊ ನಿಮ್ಮನ್ನು ನಿಮ್ಮ ಪ್ರೊಡ್ಯೂಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆಟ ಆಡ್ಕೊಂಡು ಮಾಡಿದೀವಿ ಅಂತ. ಹೊಸ ಸಿನಿಮಾನ ಆಟ ಆಡ್ಕೊಂಡು ಮಾಡಿದೀವಿ, ಬೇರೆ ಏನು ಆಟ ಆಡಿಲ್ಲ. ಎನರ್ಜಿಯಿಂದ ಮಾಡಿದ್ದೀರಾ ಅಂತ. ಹೌದು, ಖಂಡಿತ ಸರ್, ಎನರ್ಜಿಯಿಂದ ಮಾಡಿದ್ವಿ. ಯಾಕಂದ್ರೆ ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತಲ್ಲ ಸರ್. ಈ ಸಿನಿಮಾದಲ್ಲಿ ಏನ್ ಹೇಳಕ್ಕೆ ಹೊರಟಿದೀವಿ ಅಂದ್ರೆ ನಾವು ಜನಕ್ಕೆ ಏನು ಹೇಳಕ್ ಹೊರಟೇ ಇಲ್ಲ. ಯಾಕೆ ಅಂದ್ರೆ ಜನ ನಾವ್ ಏನ್ ಹೇಳಿದ್ರು ತಗೊಳ್ಳೋದೇ ಇಲ್ಲ. ಅದು ಯಾಕೆಂದ್ರೆ ಅವ್ರವ್ರ ಮೈಂಡಿಗೆ ಹೆಂಗ್ ಹೊರಡತ್ತೆ ಹೆಂಗ್ ಮಾಡ್ತಾರೆ ಸರಿ, ಇವ್ನು ಯಾವ ನನ್ಗೆ ಹೇಳಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಹೆಂಗ್ ಬೇಕು, ಅವ್ರವ್ರಿಗೆ ಹೆಂಗ್ ಬೇಕು ಹಂಗೆ ತಗೊಳ್ತಾ ಹೋಗ್ತಿದ್ದಾರೆ. ಸಿನಿಮಾ ಅಂತೂ ಏನಾರ ಮೆಸೇಜು ಅಂತ ಏನೂ ಇಲ್ಲ ಸರ್. ಏನಾರ ಜೀವನದಲ್ಲಿ ಏನಾರ ಕಳ್ಕೊಳ್ಳಿ, ಸ್ನೇಹ ಮಾತ್ರ ಕಳ್ಕೊಬೇಡಿ ಅಂತ ಅದೊಂದು ಹೇಳಕ್ ಹೊರಟಿದೀವಿ ಸರ್. ಆ ಹೊರಟಿರೋದನ್ನ ಸಿನಿಮಾ ನೋಡ್ಬಿಟ್ಟು ಹೇಳಿ ಅಂತೀರಾ? ನೀವು ನೋಡ್ಬಿಟ್ಟು ಹೇಳಿ ಸರ್. ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಮೂವಿ ಕ್ಯಾರೆಕ್ಟರ್ ಕೂಡ ಮಂಜು ಅಂತಲೇ ಬಂದಿದೆ, ಜಸ್ಟ್ ಮಂಜು ಅಂತ ಬಂದಿದೆ. ಸೊ ಲೈಫ್ ಎಲ್ಲಿಂದೆಲ್ಲಿಗೆ ಇದೇ ಸೆಪ್ಟೆಂಬರ್ 4th ರಿಲೀಸ್ ಆಗ್ತಾಯಿದೆ ಮೂವಿ. ಇವತ್ತು ನಮ್ಮ ಮೂವಿದು ಟೀಸರ್ ಲಾಂಚ್ ಆಗ್ತದೆ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಮೂವಿ ನೋಡಿರಲಿಲ್ಲ. ಲಾಸ್ಟ್ ವೀಕು ನಮ್ಮ ಪ್ರೀಮಿಯರ್ ಶೋ ಇಟ್ಟಿದ್ದು, ಡೈರೆಕ್ಟರ್ ಪ್ರೊಡ್ಯೂಸರ್ ಶೋ ಇತ್ತು, ಮತ್ತು ಡಿಸ್ಟ್ರಿಬ್ಯೂಟರ್ ಶೋ ಇತ್ತು. ಅವತ್ತು ನೋಡಿದ್ವಿ. ಅವತ್ತು ನೋಡಿದ್ಮೇಲೆ ನನ್ನ ಕಾನ್ಫಿಡೆಂಟ್ ಬಂತು, ಸೂಪರಾಗಿ ಬಂದಿದೆ ಮೂವಿ ಅಂತ. ಸೊ ಇದು ನನ್ನ 5ನೇ ಮೂವಿ. ಆ್ಯಕ್ಚುಲಿ ನಾನು 4 ಮೂವಿ ಮಾಡಿದ್ದೀನಿ, ಇನ್ನೂ ರಿಲೀಸ್ ಆಗಿಲ್ಲ ಯಾವುದೂ. 5ನೇ ಮೂವಿ ರಿಲೀಸ್ ಆಗ್ತಾಯಿದೆ ಇಮಿಡಿಯೇಟ್ ಆಗಿ. ಅದಕ್ಕೆ ನಂಗೆ ಭಾಳ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಮೂವಿ ಮತ್ತು ಆಸಮಾಗಿ ಬಂದಿದೆ. ನನ್ನ ಮೂವಿಲಿ 4th ಹೀರೋ ನಾನು ಇದರಲ್ಲಿ. ಸೊ ಇದೊಂದೇ ಒಂದು ಬೇಜಾರು ಅಂದರೆ ನನಗೆ ಹೀರೋಯಿನ್ ಕೊಟ್ಟಿಲ್ಲ, ಅದೇ ಬೇಜಾರು ನನಗೆ. ಸರ್, ಎಲ್ಲ ಈ ಸಿನಿಮಾದಲ್ಲಿ ಮೈಸೂರು ಟೀಮ್ ಇದ್ದಾರೆ ಸರ್? ಹಾಂ, ಎಲ್ಲ ಮೈಸೂರು. ಲೊಕೇಶನ್ ಎಲ್ಲೆಲ್ಲಿದೆ ಸರ್? ಸರ್ ಆ್ಯಕ್ಚುಲಿ ಮೈಸೂರಿಂದ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಹಿಮಾಲಯ ತನಕನೂ ಮಾಡಿದ್ವಿ. ಸೊ ನೀವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲ ಲೊಕೇಶನ್ಸ್ ಎಲ್ಲ ತಂದಿದೆ. ಗೋಕರ್ಣದಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಮೂವಿ ಶೂಟ್ ಮಾಡೋದು ಅನ್ನಿಸ್ತಾನೆ ಇರಲಿಲ್ಲ. ಸೊ ನಾವೆಲ್ಲ ಒಂದು ಜಾಲಿ ಟ್ರಿಪ್ ಹೋಗಿದ್ವಿ ಅಂತ ಅನಿಸ್ತಾ ಇದೆ. ಸೊ ಆ ಜಾಲಿ ಟ್ರಿಪ್ಪಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಶೂಟಿಂಗ್ ಮುಗಿದೇ ಗೊತ್ತಾಗಿಲ್ಲ ನಮಗೆ. ಸೊ ಇಮಿಡಿಯೇಟ್ ಡಬ್ಬಿಂಗ್ ಆಯಿತು, ಇಮಿಡಿಯೇಟ್ ಡಿ ಆಯಿತು, ಎಲ್ಲ ರೆಡಿ ಆಗಿಬಿಡ್ತು ಮೂವಿ. ಇಷ್ಟು ಫಾಸ್ಟಾಗಿ ಆಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅಷ್ಟು ಸೂಪರಾಗಿ ಮೂವಿ ಬಂದಿದೆ. ಇವತ್ತು ನಾವು ಟೀಸರ್ ನೋಡಿ ಮತ್ತೆ ಟ್ರೈಲರ್ ರಿಲೀಸ್ ಆಗ್ತಿದೆ, ಅದನ್ನ ನೋಡಿ ನಮ್ಗೆ ನಿಮ್ಮ ಒಪಿನಿಯನ್ ನಮ್ಗೆ ತಿಳಿಸಿ. ಶೂಟಿಂಗ್ ಮೈಸೂರಿಂದ ಹಿಮಾಲಯ ತನಕ ಮಾಡಿದೀವಿ ಅಂತ ಹೇಳಿದ್ರಿ. ಹೌದು ಸರ್. ಸಿನಿಮಾನ ಇಲ್ಲಿಂದ ಅಲ್ಲಿಗೆ ತೋರಿಸ್ಬೋದಲ್ಲ ಸರ್? ಇಲ್ಲಿಂದ ಅಲ್ಲಿಗೆ ಅದೇ ಹೇಳ್ತಾರಲ್ಲ, ಲೈಫ್ ಇಲ್ಲಿಂದ ಅಲ್ಲಿಗೆನೆ. ಆಕ್ಚುಲಿ ಲೈಫ್ ಎಲ್ಲಿಂದ ಎಲ್ಲಿಗೆ ಹೋಗಿ ಇಲ್ಲಿಂದ ಅಲ್ಲಿಗೆನೆ ಆಗಿದೆ ಆಕ್ಚುಲಿ. ಸೊ ನೋಡಿ ಗೊತ್ತಾಗುತ್ತೆ ನಿಮಗೆ. ಲೊಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಊಟಿಲಿ ಮಾಡಿದೀವಿ, ತುಂಬಾ ಲೊಕೇಶನ್ಸ್ ಸಕ್ಕತ್ತಾಗಿ ಬಂದಿದೆ. ಊಟಿ ಸರಿ ಅದೇ ಆ ಊಟಿ ಲೊಕೇಶನ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಪಬ್ಲಿಸಿಟಿ ಹೆಂಗ್ ಕೊಡ್ತೀರಾ ಅದ್ರ ಮೇಲೆ ನಮ್ಮ ಮೂವಿ ಸ್ಟ್ಯಾಂಡ್ ಆಗುತ್ತೆ. ಸೊ ಜನ ಆಕ್ಚುಲಿ ತಗೊಂಡ್ಬಿಡ್ತಾರೆ. ಅವಾಗ ಇದು ಮೌತ್ ಪಬ್ಲಿಸಿಟಿ ಆದ ತಕ್ಷಣ ಜನ ತಗೊಂಡೇ ತಗೋತಾರೆ. ಅದನ್ನ ಬೇರೆ ಮಾತೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.